ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ದಾವಣಗೆರೆ ಉಪಚುನಾವಣೆ ಪ್ರಾಯಶಃ ಕಾಂಗ್ರೆಸ್ ಪಕ್ಷ ಆತಂಕದಲ್ಲಿ ಬೆಂದು ಹೋಗಿತ್ತು. ಒಂದು ಸ್ಥಾನವನ್ನು ಉಳಿಸಿಕೊಳ್ಳಬೇಕು ಅನ್ನೋ ಒಂದು ಒತ್ತಡ ಒಂದ್ ಕಡೆ ಆದರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಅನ್ನ ಗೆಲ್ಲಿಸಬಹುದಾದ ಶಕ್ತಿ ಇರುವ ಮುಸ್ಲಿಮರು, ಅವರಿಗಾದ ಗಾಯ. ಯಾಕೆ ಇದು ಆಗಿದ್ದೇನು? ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ ಅದು ಮುಸ್ಲಿಂ ಪ್ರಾಬಲ್ಯವಿರುವ ಕ್ಷೇತ್ರ, ಮುಸ್ಲಿಮರು ಗೆಲ್ಲಬಹುದಾದ ಕ್ಷೇತ್ರ. ಹಾಗೆ ನೋಡಿದರೆ ಕರ್ನಾಟಕದಲ್ಲಿ ಮುಸ್ಲಿಮರು ಗೆಲ್ಲಬಹುದಾದ ಕ್ಷೇತ್ರಗಳ ಸಂಖ್ಯೆ ಕಡಿಮೆ. ಯಾಕೆಂದ್ರೆ ನೀವು ಜನಸಂಖ್ಯಾ ಆಧಾರದ ಮೇಲೆ ನೋಡಿದರೆ 14% ಅಷ್ಟಿರುವ ಮುಸಲ್ಮಾನರಿಗೆ 14% ಅಷ್ಟು ಸ್ಥಾನ ಸಿಗಬೇಕಾದ್ದು ನ್ಯಾಯ ಅಲ್ವಾ? ಆಯಾ ಜನ ಸಮುದಾಯಗಳಿಗೆ ಅವರ ಜನಸಂಖ್ಯೆ ಎಷ್ಟಿದೆಯೋ ಅದರ ಆಧಾರದ ಮೇಲೆ ಪ್ರಾತಿನಿಧ್ಯ ಸಿಗಬೇಕು, ರಾಜಕೀಯ ಪ್ರಾತಿನಿಧ್ಯ. ಸೊ ಆ ಕಾರಣಕ್ಕಾಗಿ ಮುಸ್ಲಿಮರು ನಮಗೆ ಸೀಟ್ ಕೊಡಿ ಅಂತ ಕೇಳಿದರೆ ಅದರ ತಪ್ಪೇನಿದೆ? ಜೊತೆಗೆ ಮುಸ್ಲಿಮರಿಗೆ ಭಾರತದಲ್ಲಿ ನಮಗೆ ಒಂದು ಟಿಕೆಟ್ ಕೊಡಿ, ರಾಜಕೀಯ ಪ್ರಾತಿನಿಧ್ಯ ಕೊಡಿ ಅಂತ ಕೇಳೋಕೆ ಇರೋದು ಏಕಮೇವ ಪಕ್ಷ ಅಂದ್ರೆ ಕಾಂಗ್ರೆಸ್. ಬಿಜೆಪಿ ಸಂಪೂರ್ಣವಾಗಿ ಮುಸ್ಲಿಮರನ್ನ ತುಚ್ಛೀಕರಿಸಿದೆ ಮತ್ತು ಅವ್ರನ್ನ ಎರಡನೇ ದರ್ಜೆಯ ಪ್ರಜೆಗಳನ್ನ ಪರಿಗಣಿಸಿದೆ. ಅವರಿಗೆ ಯಾವುದೇ ಚುನಾವಣೆಯಲ್ಲಿ, ಲೋಕಸಭೆ ಇರಲಿ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬಾರದು ಅನ್ನೋದು ಬಿಜೆಪಿಯ ಅಲಿಖಿತ ನಿಯಮ. ಯಾಕೆಂದ್ರೆ ಅವರ ಟಾರ್ಗೆಟ್ ಮುಸ್ಲಿಮರೇ. ಮುಸ್ಲಿಮರ ಬೈಯುವ ಮೂಲಕ, ಅವರನ್ನ ದೇಶದ್ರೋಹಿಗಳು ಅಂತ ಹೇಳುವ ಮೂಲಕ ಬಹುಸಂಖ್ಯಾತರ ಮತವನ್ನು ಪಡಿಬೇಕು. ಇಂಥ ಸನ್ನಿವೇಶದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಬಿಟ್ರೆ ಅವ್ರನ್ನ ಬೈಯೋದಕ್ಕೆ ಆಗುತ್ತೆ, ಅವ್ರನ್ನ ದೇಶದ್ರೋಹಿ ಅಂತ ಹೇಳಕ್ಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಅವರ ಇಡೀ ನೆರೇಟಿವ್ಸ್ ಏನಿದೆ ಅದು ಮುಸ್ಲಿಂ ವಿರೋಧಿ ಮನಸ್ಥಿತಿಯ ಮೇಲೆ ರೂಪುಗೊಂಡದ್ದು. ಹೌದಂತೂ ಸಾಧ್ಯ. ಇನ್ನು ಕರ್ನಾಟಕಕ್ಕೆ ಬಂದ್ರೆ ಬಹಳ ಕಾಲ ಮುಸ್ಲಿಮರು JDS ಅನ್ನ ಒಪ್ಕೊಂಡಿದ್ರು. ದೇವೇಗೌಡರನ್ನ ಅಪ್ಪಾಜಿ ಅಂತ ಕರೀತಿದ್ರು. ದೇವೇಗೌಡರು ಒಂದು ಹಂತದಲ್ಲಿ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಮರ ಮನೆಯಲ್ಲಿ ಹುಟ್ಟುತ್ತೇನೆ ಅಂತ ಘೋಷಣೆ ಮಾಡ್ಬಿಟ್ಟು ಇನ್ನಷ್ಟು ಮುಸ್ಲಿಮರ ಪ್ರೀತಿಯನ್ನ ಗಳಿಸಿದ್ರು. ಎಲ್ಲ ಆಯ್ತು. ನಂತರ ಕಮಲದ ಕೆಸರಿನಲ್ಲಿ ಹೋಗಿ ದೇವೇಗೌಡರು ಬಿದ್ದರು. ಕೆಸರಿನಲ್ಲಿ ಮುಳುವುದು. ಯಾಕೆಂದ್ರೆ ಅವರಿಗೆ ಮಗನನ್ನ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ಅದಾದ್ಮೇಲೆ ವಯಸ್ಸಿನ ಪ್ರಭಾವ ಕೂಡ ಅವರೊಂಥರ ಮೋದಿ ಜಪದಲ್ಲಿ ನಿರತರಾದರು. ಮೋದಿ ತಮ್ಮ ಸಂಬಂಧ ಜನ್ಮಾಂತರದ ಸಂಬಂಧ ಅಂತ ಹೇಳಿ ಮುಸ್ಲಿಮರಿಗೆ ಬೇರೆ ದಾರಿ ಉಳಿಲಿಲ್ಲ. ಪಕ್ಷ ಇಲ್ಲವೇ ಇಲ್ಲ. ಇರುವ ಪಕ್ಷ ಒಂದು ಕಾಂಗ್ರೆಸ್. ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಬಂದವರು, ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ಬರೋದಕ್ಕೆ ಸಹಾಯ ಮಾಡಿದವರು, ಅವರು ದಾವಣಗೆರೆ ಟಿಕೆಟ್ ಕೇಳಿದ್ರೆ ಏನ್ ತಪ್ಪು? ಆದರೆ ಕಾಂಗ್ರೆಸ್ನ ಒಳಗಡೆಯ ಪಾಳೆಗಾರಿಕೆ ರಾಜಕಾರಣ, ಅವರಿಗೆ ಒಂದೊಂದು ಪ್ರದೇಶದಲ್ಲಿ ಒಬ್ಬೊಬ್ಬ ಪಾಳೆಗಾರರಿದ್ದಾರೆ. ರಾಜಕಾರಣ ಅವರ ನಿಯಂತ್ರಣದಲ್ಲಿದೆ. ಹಾಗೇನೆ ದಟ್ ಉದ್ಯಮ ಅವರ ನಿಯಂತ್ರಣದಲ್ಲಿದೆ, ಆರ್ಥಿಕತೆ ಅವರ ನಿಯಂತ್ರಣದಲ್ಲಿದೆ. ಅವರ ಕುಟುಂಬದಲ್ಲಿ ಅಂಥವ್ರು ಎಷ್ಟು ಜನ ಸಿಗ್ತಾರೋ, ಅವ್ರ ಕುಟುಂಬದಲ್ಲಿ ಎಲ್ಲರೂ ಶಾಸಕರು, MP ಗಳು ಇನ್ನೊಂದು ಆಗ್ಬೇಕು. ಅಪ್ಪ, ಮಗ, ಮೊಮ್ಮಗ, ನೆಂಟರು, ಇಷ್ಟರು ಅಧಿಕಾರ ಇಲ್ಲದೆ ಬದುಕಲಾರರು. ಅಂತ ಒಂದು ಕುಟುಂಬ ಶಾಮನೂರ್ ಕುಟುಂಬ. ಮತ್ತೆ ಶಾಮನೂರ್ ಕುಟುಂಬದ ಏನಿದೆ, ಅವರಿಗೆ ಪಕ್ಷದ ಬದ್ಧತೆಗಿಂತ ಜಾತಿ ಪದ್ಧತಿ ಜಾಸ್ತಿ ಅವರಿಗೆ. ಕಾಂಗ್ರೆಸ್ ಹೆಸರಿಗೆ ಮಾತ್ರ ಅವರಿಗೆ. ಯಾಕೆಂದ್ರೆ ಶಾಮನೂರ್ ಅವರು ಬಹಳ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಚಿ ಆದರೂ ಕಳೆದ ಚುನಾವಣೆಯಲ್ಲಿ ಅವರೇ ಓಪನ್ ಹೇಳಿದಾಗೆ ಯಡಿಯೂರಪ್ಪನವರ ಇಬ್ಬರು ಮಕ್ಕಳಿಗೆ ಸಪೋರ್ಟ್ ಮಾಡಿದ್ರು ಪಕ್ಷವನ್ನು ಮೀರಿ. ಆದ್ರೆ ಯಾಕ್ರಿ ನೀವು ಓಪನ್ ಆಗಿ ವಿಜೇಂದ್ರ ರಾಘವೇಂದ್ರ ಅವರು ಬೆಂಬಲ ಘೋಷಿಸಿದ್ದೀರಿ ಸರಿನಾ ಅಂತ ಪ್ರಶ್ನೆ ಕೇಳುವ ಶಕ್ತಿ ಕಾಂಗ್ರೆಸ್ ವರಿಷ್ಠರಿಗೆ ಇರಲಿಲ್ಲ. ಯಾಕೆಂದ್ರೆ ಅವರು ಮೇಲ್ಜಾತಿಯಿಂದ ಬಂದವರು. ಸೊ ಆ ಕಾರಣಕ್ಕಾಗಿ ಈ ಲಿಂಗಾಯತ ಲಾಬಿ ಇದೆಯಲ್ಲ, ಆ ಲಾಬಿಗೆ ಕಾಂಗ್ರೆಸ್ ಮಣಿಯಿತು. ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳಿದೆ, ಸಿದ್ದರಾಮಯ್ಯನವರ ಅಹಿಂದದಲ್ಲಿ ಹೊರಟೋಗಿದೆ. ಈಗ ಇರೋದು ಹಿಂದ ಮುಂದ ಅಷ್ಟೇ, ಆ ಲೆವೆಲ್ ಬಂದು ನಿಂತಿದೆ. ಹಿಂದ ಮಾತ್ರ. ಹಿಂದುಳಿದ ವರ್ಗದವರು, ದಲಿತರು ಕೂಡ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಮತ್ತದು ಪ್ರಾಬ್ಲಮ್. ಯಾಕಂದ್ರೆ ಈ ಒಳ ಮೀಸಲಾತಿ ಸಮಸ್ಯೆ ಏನಿದೆ ಅದು ಇನ್ನೊಂದು ಸಂದರ್ಭ ಮಾತಾಡ್ತೀನಿ ನಾನು. ಈ ಒಳ ಮೀಸಲಾತಿ ಸಮಸ್ಯೆ ಇದಾಗ್ಬಿಟ್ಟು ತೀರ್ಮಾನವನ್ನ ತೆಗೆದುಕೊಳ್ಳದೇನೆ
ಸೊ ರಾಜಕೀಯ ಪರಿಣಾಮ ಬೀರುತ್ತೆ ಅಂತೇಳಿ ಏನು 26ನೇ ತಾರೀಕು ಕ್ಯಾಬಿನೆಟ್ ತೀರ್ಮಾನ ಅದು ಪೋಸ್ಟ್ ಮಾಡಲಾಗಿದೆ 9ನೇ ತಾರೀಕು ನಂತರ. ಅಂದ್ರೆ ಇಲೆಕ್ಷನ್ ಮುಗಿದ್ಮೇಲೆ ನೋಡ್ಕೊಳ್ಳೋಣ ಏನ್ ಮಾಡ್ಬೇಕು ಅಂತ. ನಾಗಮೋಹನ್ ದಾಸ್ ವರದಿಯನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾ ಬೇಡವಾ ತೀರ್ಮಾನ ತಗೋಬಿಟ್ರೆ ಆಯ್ತು. ಸದ್ಯಕ್ಕೆ ಇಲೆಕ್ಷನ್ ಅಂತೂ ಇರಲ್ಲ. ಜನ ಕುರಿಗಳ ಹಾಗೆ ಬಂದು ಓಟ್ ಹಾಕ್ತಾರೆ ಸಾಕು ಅನ್ನೋ ಸ್ಥಿತಿಯಲ್ಲಿದ್ದಂತೆ ಕಾಣುತ್ತೆ. ಸೊ ಆದ್ರಿಂದ ಈಗ ಅಹಿಂದಾದಲ್ಲಿ ಹೊರಟೋಗಿದೆ. ಈಗ ದ ಕೂಡ ನಡುಗ್ತಾ ಇದೆ, ಎಡಗೈ ಬಲಗೈ ಅಂತ. ಇನ್ನು ಉಳಿಯೋದು ಹಿಮ್ ಮಾತ್ರ. ಹಿಮ್ನಲ್ಲಿ ಕುರುಬರು ಮತ್ತು ಉಳಿದವರು ಮಧ್ಯೆ ಡಿವೈಡ್. ಇಟ್ಸ್ ಅ ವೆರಿ ಸೀರಿಯಸ್ ಪ್ರಾಬ್ಲಮ್. ಈ ದಾವಣಗೆರೆಯ ನೀವು ಸ್ಥಿತಿ ನೋಡಿದ್ರೆ ಮುಸ್ಲಿಮರು ಒಂದು 85,000 ಅಂತ ಕ್ಲೇಮ್ ಮಾಡ್ತಾರೆ. ಬೇಡ, ಒಂದು 65,000 ಆದರೂ ಇದ್ದಾರೆ ಮುಸ್ಲಿಂ ಓಟ್ಸ್. ಅದರಂತೆ ಸೊ ಲಿಂಗಾಯತರ ಓಟು ಸುಮಾರು 35,000 ಓಟ್ ಇದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ 30,000ದಷ್ಟು ಹಿಂದುಳಿದ ವರ್ಗಗಳ ಮತ ಈ ಕ್ಷೇತ್ರದಲ್ಲಿದೆ. ಸೊ ಈ ಒಂದು ಕಲಸು ಮೇಲೋಗರ ಆದಂತಹ ಪರಿಸ್ಥಿತಿ. ಅದರ ಜೊತೆಗೆ ಇಸಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಇಬ್ರು ಕೂಡ ತಮ್ಮ ಮತ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಅನ್ಸುತ್ತೆ. ಯಾಕೆ ಅಂತಂದ್ರೆ ಲಿಂಗಾಯತ್ ಫ್ಯಾಕ್ಟರ್ ಇದ್ದಾಗಿ ನಾನು ನಿಮ್ಗೆ ಹೇಳಿದೆ. ಸೊ ಒಂದು ಯಡಿಯೂರಪ್ಪನವರ ಕುಟುಂಬಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಮೇಲಿನ ಋಣ ಇದೆ. ವಿಜಯೇಂದ್ರ ಮತ್ತು ರಾಘವೇಂದ್ರ ಅವ್ರನ್ನ ಗೆಲ್ಲಿಸಿದ್ದ ಕಾರಣಕ್ಕಾಗಿ ಪಕ್ಷ ಆ ಋಣ ತೀರ್ಸ್ಕೋಬೇಕು ಅವರು. ಸೊ ಅದರಿಂದ ಲಿಂಗಾಯತ ಸಾಂಪ್ರದಾಯಿಕ ಮತಗಳೇನಿವೆ ಬಿಜೆಪಿದು ಬರುತ್ತೆ ಅಂತ ಹೇಳೋದು ಕಷ್ಟ, ಗಾನ್ ಅಲ್ವಾ. ಇನ್ನು ಹಿಂದುಳಿದ ವರ್ಗದ ಅವ್ರು ಏನಿದ್ದಾರೆ ಅವರ ಅಭ್ಯರ್ಥಿ ಹಿಂದುಳಿದ ವರ್ಗದವರು, ಆದ್ದರಿಂದ ಅವರು ಎಷ್ಟು ಓಟ್ ಬರುತ್ತೆ ನೋಡಿ. ಇನ್ನು ಕಾಂಗ್ರೆಸ್ಸಿಗೆ ಬಂದ್ರೆ ಅದೇ ನಿಮ್ಗೆ ಹೇಳಿದೆ, ಮತ್ತು ದ ಹೊರಟೋಗಿದೆ, ಹಿಮ್ಮು ಮಾತ್ರ ಉಳ್ಕೊಂಡಿದೆ. ಈ ಹಿಮ್ಮು ಏನ್ ಮಾಡುತ್ತೆ, ಹಿಂದುಳಿದ ವರ್ಗದವ್ರು ಯಾರ್ಯಾರು ಓಟ್ ಹಾಕ್ತಾರೆ ಅನ್ನೋದ್ರ ಮೇಲೆ ತೀರ್ಮಾನ ಆಗ್ಬೋದು. ಅದ್ರ ಜೊತೆಗೆ ಇವತ್ತು ನಾನು ಹೇಳೋದಕ್ಕೆ ಹೊರಟಿದ್ದು ಆ ಪೈಲ್ವಾನ್ ಏನಿದ್ದಾರೆ ರಿಬೆಲ್ ಆಗಿದ್ರು, ಅವರನ್ನ ಮುಸ್ಲಿಂ ನಾಯಕರೆಲ್ಲ ಎದ್ದು ಬಿದ್ದು ಏತಾಕೊಂಡು ಬಂದು ಸಿದ್ದರಾಮಯ್ಯ ಮಾನೆಗೆ ತಂದು ಬಿಟ್ರು. ಸಿದ್ದರಾಮಯ್ಯ ಹೋಗಿ ಮಾತಾಡಿ ಅದ್ರ ಮೇಲೆ ಕೈ ಹಾಕಿದ್ಮೇಲೆ ಪೈಲ್ವಾನ್ ಅವರು ಪೈಲ್ವಾನ್ ರೀತಿ ಬಂದಿಲ್ಲ, ಅವರು ತಲೆ ಬಗ್ಸ್ಕೊಂಡು ಬಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಆಯ್ತು ಕಾಂಗ್ರೆಸ್ ಪಕ್ಷವನ್ನ ನಾವು ಗೆಲ್ಲಿಸ್ತೀವಿ. ಸೊ ಯಾರು ಮಲ್ಲಿಕಾರ್ಜುನ ಪುತ್ರರತ್ನ ಇದ್ದಾರೆ ಸಮರ್ಥ, ಅವರನ್ನ ಗೆಲ್ಲಿಸಿಕೊಂಡು ಕರ್ಕ ಬರ್ತೀವಿ ಅಂದ್ರು. ಅವ್ರಿಗೇನು ಆಶ್ವಾಸನೆ ಕೊಟ್ಟರು ಏನೇನು ಕೊಟ್ಟರು ಗೊತ್ತಿಲ್ಲ ನನಗೆ. ಸೊ ಅವರು ಅನೌನ್ಸ್ ಮಾಡಿ ಅವ್ರು ಗೆಲ್ಸ್ಕೊಂಡು ಬರ್ತೀನಿ ಅಂತವ್ರು. ಆದ್ರೆ ಮುಸ್ಲಿಂ ಸಮುದಾಯ ಏನಿದೆ ಅವರೆಲ್ಲ ಈ ಪೈಲ್ವಾನ್ ಹೇಳಿದಂತೆ ಎಷ್ಟರ ಮಟ್ಟಿಗೆ ಕೇಳ್ತಾರೆ. ಅವ್ರಿಗೆ ಗಾಯ ಆಗಿದೆ, ನೋವಾಗಿದೆ. ಇಡೀ ಕಮ್ಯುನಿಟಿಯಲ್ಲಿ ಈ ಬಾರಿ ತಮಗೆ ಟಿಕೆಟ್ ಸಿಗತ್ತೆ ಅಂತ ಭಾವ ಇದೆ. ಯಾಕಂದ್ರೆ 2008ರಲ್ಲಿ ಈ ಕ್ಷೇತ್ರ ಯಾವಾಗ ರಚನೆ ಆಯ್ತೋ ಅವತ್ತಿನಿಂದ ಶಾಮನೂರು ಶಿವಶಂಕರಪ್ಪನವರು ಅವ್ರ ಮುಂದೆ ದ್ರಾಕ್ಷಿ ಗಂಟಲು ಹಿಡ್ಕೊಂಡೇ ಹೋಗಿದ್ದಾರೆ. ಹಿಂಗ್ ಹಿಡಿದ್ಬಿಟ್ಟು ಕುದುರೆಗೆ ದ್ರಾಕ್ಷಿ ಕಟ್ಟದಂಗೆ ಸಿಗುತ್ತೆ, ಈ ಸಲ ಸಪೋರ್ಟ್ ಮಾಡಿ, ಮುಂದಿನ ಸಲ ನಿಂತ್ಕೊಳ್ಳಲ್ಲ, ಮುಂದಿನ ಸಲ ಸಪೋರ್ಟ್ ಮಾಡಿ, ಅದಕ್ಕೂ ಮುಂದಿನ ಸಲ ನಿಂತ್ಕೊಳ್ಳಲ್ಲ. ಹೀಗೆ 2008ರವರೆಗೆ ಇದುವರೆಗೆ ಸತತವಾಗಿ ಶಾಮನೂರವರು ಮುಸ್ಲಿಮರ ಬೆಂಬಲಿಂದ ಗೆದ್ದಿದ್ದು, ಬರೀ ಲಿಂಗಾಯತದಿಂದ ಅಲ್ಲ. ಆದರೆ ಅವ್ರು ಹೇಳಿದ ಮಾತನ್ನು ನಡೆಸಿಲ್ಲ, ಓಕೆ ಫೈನ್. ಆದರೆ ಅವರ ಕುಟುಂಬದವರು ಶಾಮನೂರವರ ಕೊಟ್ಟ ಮಾತನ್ನ ಕುಟುಂಬದವರು ಈಡೇರಿಸಬೇಕಾಗಿತ್ತು. ಈಗ ಏನು ಸಚಿವರಾಗಿರುವಂತಹ ಮಲ್ಲಿಕಾರ್ಜುನ್ ಮತ್ತು ಸಂಸತ್ ಸದಸ್ಯರಾಗಿರುವ ಪ್ರಭಾ ಮಲ್ಲಿಕಾರ್ಜುನ್, ಹುಡುಗ ಇನ್ನು 27 ವರ್ಷ ಮಗನಿಗೆ. ಯುವಕರಿಗೆ ಅಧಿಕಾರ ಬೇಕು ಅಂತ ಅವ್ರ ಅಮ್ಮ ಹೇಳಿದ್ರು. ಎಲ್ಲ ಅಮ್ಮಂದಿರು ಮಕ್ಕಳಿಗೆ ಅಧಿಕಾರ ಬೇಕು, ತಮ್ದೊಂದೇ ಮಗ ಯುವಕ ಅಂತ ಅಂದ್ಕೊತಿರ್ತಾರೆ, ಗೊತ್ತಿಲ್ಲ ನನಗೆ. ಸೊ ಅವ್ರು ಹೇಳಿದ್ರು ಫೈನ್. ಸೊ ಅದಾದ ಮೇಲೆ ವೇಟ್ ಮಾಡಿ 27 ವರ್ಷ, ಇನ್ನೂ ಆ ಹುಡುಗ ಕಲಿಬೇಕು. ಮಾತನಾಡೋದು ಕಷ್ಟ, ಮಾತನಾಡೋಕ್ಕೂ ಬರಲ್ಲ, ಒಂದು ನಾಲಿಗೆ ತೊದಲುತ್ತೆ, ಒಂದು ವಾಕ್ಯವನ್ನು ಪೂರ್ಣ ಹೇಳಕ್ ಬರಲ್ಲ. ಅವ್ರ ಆಹಾರತೆ ಏನಿದೆಯೋ ಗೊತ್ತಿಲ್ಲ. ಈ ಕುಟುಂಬದವರು ಅಂದ್ಬಿಟ್ಟು ಬೇರೆ ಆಹಾರತೆ ಏನಿದೆಯೋ ಗೊತ್ತಿಲ್ಲ. ಅವ್ರ ಅಸೆಂಬ್ಲಿಗೆ ಹೋಗಿ ಏನು ಮಾತಾಡ್ತಾರ ಇಲ್ವೋ ಗೊತ್ತಿಲ್ಲ ನನಗೆ. ಅದರಿಂದ ಅವರಿಗೆ 27 ವರ್ಷ, ಇನ್ನು 1-2 ಟರ್ಮ್. ಆದ್ರೆ ಅಧಿಕಾರದ ಹಪಾಹಪಿಕೆ, ಅಧಿಕಾರ ಬೇಕು, ಕುಟುಂಬಕ್ಕೆಲ್ಲ ಅಧಿಕಾರ ಬೇಕು, ಕುಟುಂಬದಲ್ಲಿರೋ ಮನೆ ಕೆಲಸ ಮಾಡೋರಿಗೆ ಅಧಿಕಾರ ಬೇಕು, ಪಾತ್ರ ತೊಳೆಯೋರಿಗೆ ಅಧಿಕಾರ ಬೇಕು, ನೆಲ ಬರ್ಸೋರಿಗೆ ಅಧಿಕಾರ ಬೇಕು, ಮನೇಲಿ ಕಟಾಕವರಿಗೆಲ್ಲ ಅಧಿಕಾರ ಬೇಕು. ಈ ಸಿಚುವೇಶನ್ ನಿರ್ಮಾಣ ಆಗಿದೆ. ಸೊ ಆದ್ದರಿಂದ ಕಾಂಗ್ರೆಸ್ ಪಕ್ಷ ತಮ್ಮನ್ನ ಸತತವಾಗಿ ಬೆಂಬಲಿಸ್ತಾ ಬಂದ ಮುಸ್ಲಿಂ ಸಮುದಾಯಕ್ಕೆ ಮೋಸ ಮಾಡಿದೆ, ಮುಸ್ಲಿಂ ಸಮುದಾಯಕ್ಕೆ ದ್ರೋಹ ಮಾಡಿದೆ. ಇನ್ಯಾವ ಕಾರಣಕ್ಕೂ ಅಹಿಂದ, ನಾವು ಅಲ್ಪಸಂಖ್ಯಾತರ ಪರ ಅಂತ ಅಂದ್ರೆ ನಗು ಬರುತ್ತೆ.
ಆದರೆ ದುರ್ದೈವ ನೋಡಿ, ಈ ದೇಶದಲ್ಲಿ ದಟ್ ಅಲ್ಪಸಂಖ್ಯಾತರ ಪರವಾಗಿ ಯಾರೂ ಇಲ್ಲ. ಎಲ್ಲ ಬಹುಸಂಖ್ಯಾತರ ಪರವಾಗಿದ್ದಾರೆ. ಅಲ್ಪಸಂಖ್ಯಾತರನ್ನ ಒಂದು ಭೂತದ ಹಾಗೆ ಅವ್ರನ್ನ ತೋರಿಸ್ತಾ ಹೋಗೋದು. ಬೆದರಿಕೆಗೆ ಕಟ್ತಾರೆ ನೋಡಿ ನಮ್ಮಲ್ಲಿ ಗದ್ದೆಗಳಲ್ಲೆಲ್ಲ, ಬೆರ್ಚಪ್ಪ. ಅವ್ರನ್ನ ಬೆರ್ಚಪ್ಪನಾಗಿ ಕಟ್ಬಿಟ್ಟು ಇವರಿಂದ ಏನೋ ಆಗುತ್ತೆ, ಆದ್ದರಿಂದ ಬಹುಸಂಖ್ಯಾತರೆಲ್ಲ ಊಟ ಹಾಕಿ ಅಂತ ಹೇಳಿ ಸಮಾಜವನ್ನು ಒಡೆದು ರಾಜಕಾರಣ ಮಾಡ್ತಾರೆ. ಆ ಸಮಾಜವನ್ನ ಒಡೆಯುವ ರಾಜಕಾರಣ ಮಾಡುವವರಿಗೆ ಬೆಂಬಲ ನೀಡುವಂತೆ ಕಾಂಗ್ರೆಸ್ ಕೂಡ ದಟ್ ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ ಡಿನೈ ಮಾಡಿದೆ. ಆದ್ರಿಂದ ನಾನು ಹೇಳೋದಕ್ಕೆ ಹೊರಟಿದ್ದು, ಮುಸ್ಲಿಂ ಸಮುದಾಯದಲ್ಲಿರುವ ಗಾಯ ಇದೆಯಲ್ಲ, ಅದು ಮಾಯ ಆಗುತ್ತೆ ಅಂತ ನನಗನ್ಸಲ್ಲ. ಬಹಳಷ್ಟು ಜನ ಅಲ್ಲಿಯವರು ಹೇಳೋ ಪ್ರಕಾರ ನಮಗೆ ನೋವಾಗಿದೆ, ನಾವು ಈ ನೋವಿಗೆ ಪ್ರತೀಕಾರ ತೀರ್ಕೊತೀವಿ. ಕಾಂಗ್ರೆಸ್ಸಿಗೆ ಏನ್ ಮಾಡಬೇಕು ಅಂತ ಗೊತ್ತಿದೆ, ಕಾಂಗ್ರೆಸ್ಸಿಗೆ ಬುದ್ಧಿ ಕಲಿಸ್ತೀವಿ ಅಂತ. ಯಾಕೆಂದ್ರೆ ಒಂದು ಕ್ಷೇತ್ರದಲ್ಲಿ ಬಿದ್ದರೆ ಸಿದ್ದರಾಮಯ್ಯನ ಸರ್ಕಾರ ಏನ್ ಬೀಳಲ್ಲ ಅಲ್ವಾ, ಅದರಿಂದ ಅವ್ರಿಗೆ ಬುದ್ಧಿ ಕಲಿಬೇಕಾಗಿದೆ. ಅದರಿಂದ ಕಾಂಗ್ರೆಸ್ಸಿಗೆ ಬುದ್ಧಿ ಕಲಿಸುವುದಕ್ಕೆ ಮುಸ್ಲಿಮರು ಸಿದ್ಧರಾಗಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಗಾಯ ಆಗಿದೆ, ರಕ್ತಸ್ರಾವ ಆಗ್ತಾ ಇದೆ, ನೋವಿದೆ. ಈ ನೋವಿದಿಲ್ಲ, ನೋವಿಗೆ ಅವರು ಪ್ರತೀಕಾರ ತೀರಿಸ್ಕೊಂಡ್ರೆ ಕಾಂಗ್ರೆಸ್ಸಿಗಂತೂ ಮೇಲ್ಜಾತಿಗಳು ಯಾರೂ ಊಟ ಹಾಕಲ್ಲ. ಸೊ ಕಾಂಗ್ರೆಸ್ ಅಸಹಾಯಕತೆ ಸ್ಥಿತಿಗೆ ಬರುತ್ತೆ ಮತ್ತು ತಿರುಗಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅದರ ಸಂಪೂರ್ಣ ಹೊಣೆಗಾರಿಕೆ ಕಾಂಗ್ರೆಸ್ ಮೇಲೆ ಇರುತ್ತೆ. ಕಾಂಗ್ರೆಸ್ ವೈಫಲ್ಯದಿಂದಾಗಿ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂತ ಆವಾಗ ಅಲ್ಪಸಂಖ್ಯಾತರ ಬಗ್ಗೆ ಇನ್ನೊಬ್ಬರಿಗೆ ಮಾತನಾಡುವ ಯಾವುದೇ ನೈತಿಕತೆ ಕಾಂಗ್ರೆಸ್ ನಾಯಕತ್ವಕ್ಕಾಗಲಿ ಕಾಂಗ್ರೆಸ್ ನಾಯಕರಿಗಾಗಲಿ ಉಳಿಯಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವಾತಂತ್ರ್ಯ ಪತ್ರಿಕೋದ್ಯಮನ ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.